ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಜಿಲ್ಲಾಡಳಿತದಿಂದ SSLCಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಫಲಿತಾಂಶ ಹೆಚ್ಚಳಕ್ಕೆ ಮುಂದೆಯೂ ನಿರಂತರವಾಗಿ ಶ್ರಮಿಸಿ, DC ನಿತೀಶ್. ಒಳ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ, ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯರಿಂದ ಸ್ವಾರ್ಥ ರಾಜಕಾರಣ, ನರಸಪ್ಪ ದಂಡೋರ. CH ಪೌಡರ್ ಮಿಶ್ರಿತ ಸೇಂದಿ ಮಾರಾಟ, ದಾಳಿ. ಏಪ್ರಿಲ್ 29ರಂದು ಮದುವೆ, ಸಾಧಕರಿಗೆ ಸನ್ಮಾನ, ಭರತ್. ಮತ್ತು ಗೋವಂಶಕ್ಕೆ ರಾಷ್ಟ್ರಮಟ್ಟದ ಸ್ಥಾನಮಾನ ನೀಡಲು ಮನವಿ. ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 5 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. SSLC ಫಲಿತಾಂಶವನ್ನು ಹೆಚ್ಚಿಸಲು ಜಿಲ್ಲೆಯ ಜಿಲ್ಲಾ ಮಟ್ಟದಿಂದ ಗ್ರಾಮೀಣ ಮಟ್ಟದವರೆಗೂ ವಿಶೇಷವಾದ ತಂಡಗಳನ್ನು ರಚಿಸಲಾಗಿತ್ತು. ಜೊತೆಗೆ ಪ್ರತಿ ತಾಲೂಕಿಗೆ ನೋಡೆಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ಅಭ್ಯಾಸದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ವಿಶೇಷವಾದ ಕಲಿಕಾ ಚಟುವಟಿಕೆಗಳನ್ನು ನಡೆಸಿ ಜಿಲ್ಲೆಯ ಫಲಿತಾಂಶವನ್ನು ಸುಧಾರಿಸಲಾಗಿದೆ. ಮತ್ತು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅತ್ಯಂತ ಹೆಚ್ಚಿನ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ರಾಜ್ಯಕ್ಕೆ 21ನೇ ಸ್ಥಾನದಲ್ಲಿದ್ದೇವೆ ಎಂದು ನಮ್ಮನ್ನು ನಾವು ಬೆನ್ನು ತಟ್ಟಿಕೊಳ್ಳದೆ ಜಿಲ್ಲೆಯ ಶೈಕ್ಷಣಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಇಂದಿನಿಂದಲೇ ರೂಪುರೇಷೆಗಳನ್ನು ಹಾಕಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ಶೈಕ್ಷಣಿಕ ಪ್ರೋತ್ಸಾಹ ನೀಡುವುದು ಅತ್ಯಗತ್ಯವಾಗಿದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದ್ದು, ಈ ಸವಾಲಿನ ಮಧ್ಯೆಯೂ ಈ ಬಾರಿ ಶೈಕ್ಷಣಿಕ ಪ್ರಗತಿಯನ್ನು ಉತ್ತಮವಾಗಿ ಸಾಧಿಸಿದ್ದೇವೆ. ಇದೇ ರೀತಿ ನಿರಂತರವಾಗಿ ಶೈಕ್ಷಣಿಕ ಪ್ರಗತಿ ಹೆಚ್ಚಳಕ್ಕೆ ಎಲ್ಲ ಅಧಿಕಾರಿಗಳು ಶ್ರಮಿಸಬೇಕು ಎಂದು ತಿಳಿಸಿದರು. SSLC ಎಂದರೆ ಕೇವಲ ಪ್ರೌಢ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇದು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಕಾರಿಯಾಗುತ್ತದೆ. SSLCಯಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಮುಂದಿನ ಭವಿಷ್ಯ ಉತ್ತಮವಾಗಿರುತ್ತದೆ ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿಗೆ ಶತ್ರುವೆಂದರೆ ಅದು ಮೊಬೈಲ್ ಫೋನ್ ಆಗಿದ್ದು, ಅದನ್ನು ಒಳ್ಳೆ ಕೆಲಸಗಳಿಗೆ ಮತ್ತು ಶಿಕ್ಷಣದ ವಿಚಾರವಾಗಿ ಬಳಸಿದರೆ ಮಾತ್ರ ಉಪಯೋಗವಾಗುತ್ತದೆ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಕಾಲ ಕಳೆಯುವುದರಿಂದ ಸಮಯವು ವ್ಯರ್ಥವಾಗುತ್ತದೆ ಎಂದರು. ವಿದ್ಯಾರ್ಥಿಗಳ ಪಾಲಕರ ಪರಿಶ್ರಮಕ್ಕೆ ಪ್ರತಿಫಲವೆಂದರೆ ಅದು ವಿದ್ಯಾರ್ಥಿ ಉತ್ತಮ ಫಲಿತಾಂಶವನ್ನು ತೆಗೆಯುವುದು ಮಾತ್ರ ಆಗಿರುತ್ತದೆ. ಶಿಕ್ಷಣ ಇಲಾಖೆ ಈ ಬಾರಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು, ಇದೀಗ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದ್ದು, ನಿರಂತರ ಪರಿಶ್ರಮದಿಂದ ಕಾರ್ಯನಿರ್ವಹಿಸುವ ಮೂಲಕ ರಾಜ್ಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ತಲುಪಬಹುದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಶ್ರಮ ವಹಿಸಿ ಕೆಲಸ ಮಾಡಿದರೆ ಮೊದಲನೇ ಸ್ಥಾನಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿದರು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ನಮ್ಮ ಜಿಲ್ಲೆಯ ಸಂತಸವನ್ನು ನಾವೆಲ್ಲರೂ ಕೂಡ ಅನುಭವಿಸೋಣ ಅಂತ ಹೇಳ್ತಾ, ಅವರು ಪ್ರತಿ 15 ದಿನಕ್ಕೆ ಹೆಡ್ ಮಾಸ್ಟರ್ ವೈಸ್ ರಿವ್ಯೂ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಯಾರ್ಯಾರು ಪೋಸ್ಟ್ ಪರ್ಫಾರ್ಮಿಂಗ್ ಸ್ಟೂಡೆಂಟ್ ಇದ್ದಾರೆ ಅವರು ಮುಂಚೆ ಎಲ್ಲ ಅವರು ಬಿಟ್ಬಿಡ್ತಾ ಇದ್ರು, ಅವ್ರು ಹೇಗಿದ್ರು ಪಾಸ್ ಆಗಲ್ಲ, ಏನು ಎಫರ್ಟ್ ಹಾಕಿದ್ರೆ ಪ್ರಯೋಜನ ಇಲ್ಲ ಅಂತ. ಸೊ ಈ ವರ್ಷ ತುಂಬಾ ಫೋಕಸ್ಡ್ ಆಗಿ ಯಾರು ಆ ತರ ಕಡಿಮೆ ಮಾರ್ಕ್ಸ್ ತೆಗಿತಾರೆ ಅಂಥವ್ರನ್ನ ನಾವು ಫೋಕಸ್ ಮಾಡಿ ಟಾರ್ಗೆಟ್ ಮಾಡಿ ಸೊ ಅವ್ರನ್ನ ಪಾಸ್ ಮಾಡೋಕೆ ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ಸೊ ಮುಂದಿನ ವರ್ಷ ಇದಕ್ಕಿಂತ ಇನ್ನೂ ಚೆನ್ನಾಗಿ ನಾವು ಮಾಡಬೇಕು. ಸೊ ಅದಕ್ಕೆ ನಾವು ಈಗಲಿಂದನೇ ನಾವು ಕಾರ್ಯಾರಂಭ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಖ್ಯವಾಗಿ ಒಂದು ನಾವು 21ನೇ ರ್ಯಾಂಕ್ ಬಂದಿದ್ದೀವಿ ರಾಜ್ಯಕ್ಕೆ ಅಂತ ನಮ್ಮನ್ನೇ ನಾವು ಬೆನ್ನು ತಟ್ಕೊಳ್ಳೋದು ಒಂದಾದ್ರೆ, ಓವರಾಲ್ ಈ ಜಿಲ್ಲೆಯ ಶೈಕ್ಷಣಿಕ ಪರಿಸ್ಥಿತಿನ ನಾವು ಇನ್ನೂ ಯಾವ ರೀತಿ ಚೆನ್ನಾಗಿ ಮಾಡ್ಬೋದು ಅಂತ ನಾವು ರೂಪುರೇಷೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಸೊ ಒಂದು ಪಾಸ್ ಪರ್ಸೆಂಟೇಜ್ ಬರೋದು ಒಂದಾದ್ರೆ, ಒಬ್ಬ ಮಗುಗೆ ಎಜುಕೇಶನ್ ಮೇಲೆ, ಸಿಲೆಬಸ್ ಮೇಲೆ ಇಂಟ್ರೆಸ್ಟ್ ಬರೋ ರೀತಿ ಪಾಠ ಮಾಡೋದು ಇನ್ನೊಂದು ವಿಚಾರ ಆಗುತ್ತೆ. ಆ ಮಕ್ಕಳಲ್ಲಿ ಒಂದು ಸಬ್ಜೆಕ್ಟ್ಸ್ ಬಗ್ಗೆ ಕ್ಯೂರಿಯಾಸಿಟಿ ತರೋದು, ಮತ್ತೆ
ಆ ಸಬ್ಜೆಕ್ಟ್ ನ ಎಂಜಾಯ್ ಮಾಡಿ ಕಲಿಯೋದು ಕಂಪ್ಲೀಟ್ ಇನ್ನೊಂದು ವಿಚಾರ ಆಗುತ್ತೆ. ಯಾಕಂದ್ರೆ ಕರೆಕ್ಟ್ ಆಗಿ ಮಕ್ಕಳಿಗೆ ಇಂತಿಂತ ಸಿಲೆಬಸ್ ನ ನಾವು 10ನೇ ಕ್ಲಾಸ್ ಅಲ್ಲಿ ಮೇಲಿಂದ ಮೇಲೆ ಓದಿಸಿದ್ರೆ ಆಟೋಮೆಟಿಕ್ ಆಗಿ ಅವ್ರು ಪಾಸ್ ಆಗ್ತಾರೆ. ಬಟ್ ಅದೇ ಮಗುಗೆ ಡೀಪ್ ಆಗಿ ಆ ಸಿಲೆಬಸ್ ಬಗ್ಗೆ ಹೋಗಿ ಇಷ್ಟದಿಂದ ಓದೋ ರೀತಿ, ಅರ್ಥ ಆಗೋ ರೀತಿ ಓದಿಸೋದು, ಆ ದೃಷ್ಟಿಯಲ್ಲಿ ನಾವು ಇನ್ನೂ ಸಾಕಷ್ಟು ಎಫರ್ಟ್ ಹಾಕಬೇಕು. ಯಾಕಂದ್ರೆ ಈಗ ನೀವು ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಪಾಠ ಮಾಡೋ ಪದ್ಧತಿನೇ ಬೇರೆ. ನಮ್ಮ ಟೀಚರ್ಸು, ಅಲ್ಲಿನ ಟೀಚರ್ಸು ಇನ್ನೂ ಒಂದು ಇನ್ವಾಲ್ವ್ ಆಗಿ ಮತ್ತೆ ಇನ್ನೂ ಒಂಥರ ಒಳ್ಳೆ ರೀತಿಯಲ್ಲಿ ಪಾಠ ಮಾಡ್ತಾರೆ, ನಮ್ಮಲ್ಲೂ ಮಾಡ್ತಾರೆ. ಬಟ್ ಆದ್ರೆ ಏನು ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಕೊರತೆ ಇದೆ. ಟೀಚರ್ಸ್, ಗೆಸ್ಟ್ ಟೀಚರ್ಸ್ನೇ ನಾವು ಟ್ರೈನಿಂಗ್ ಮಾಡಿ ಮತ್ತೆ ನಮ್ಮ ರೆಗ್ಯುಲರ್ ಟೀಚರ್ಸ್ನೇ ನಾವು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮನಸ್ಸಿಟ್ಟು ಮತ್ತೆ ಟ್ರೈನಿಂಗ್ ತಗೊಂಡು ಪಾಠ ಮಾಡಿದ್ರೆ ಖಂಡಿತವಾಗಿ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ರ್ಯಾಂಕ್ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಮಕ್ಕಳಿಗೆ, ಯಾಕಂದ್ರೆ 10ನೇ ಕ್ಲಾಸ್ ಇರ್ಬೋದು, 9ನೇ ಕ್ಲಾಸ್ ಇರ್ಬೋದು, 8ನೇ ಕ್ಲಾಸ್ ಇರ್ಬೋದು, ಒಂದು ಭದ್ರ ಬುನಾದಿ ಕೊಡೋಕೆ ಆಗುತ್ತೆ. ಯಾಕಂದ್ರೆ 10ನೇ ಕ್ಲಾಸೇ ಒಂದು ಅದೇ ಜೀವನದ ಎಂಡ್ ಅಲ್ಲ. 10ನೇ ಕ್ಲಾಸ್ ಆದ್ಮೇಲೆ 11ನೇ ಕ್ಲಾಸ್ ಇದೆ, 12ನೇ ಕ್ಲಾಸ್ ಇದೆ, ಅದಾದ್ಮೇಲೆ ಒಂದು ಡಿಗ್ರಿ ಮಾಡಬೇಕಾಗುತ್ತೆ, ಅದಾದ್ಮೇಲೆ ಕೆಲಸ ತಗೋಬೇಕಾಗುತ್ತೆ, ಅದಾದ್ಮೇಲೆ ಜೀವನ ನಡೆಸಬೇಕಾಗುತ್ತೆ. ಈ ಎಲ್ಲದರಲ್ಲೂ ಯಶಸ್ಸು ಕಾಣ್ಬೇಕಂದ್ರೆ 1ರಿಂದ ಏನು 10ನೇ ಕ್ಲಾಸ್ ಒಂದು ಭದ್ರ ಬುನಾದಿನ ನಾವು ಕೊಡಬೇಕು. ಅದಕ್ಕೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ, ಇದೊಂದೇ ಜಿಲ್ಲೆಯಲ್ಲ, ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಕೆಲಸ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನು 5 ಜನ ಮಕ್ಕಳು ಈಗ ಅತ್ಯುತ್ತಮವಾಗಿ ಓದಿದ್ದಾರೆ, ಮಾರ್ಕ್ಸ್ ತೆಗೆದಿದ್ದಾರೆ. ನಮಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಈಗಾಗಲೇ ಗೊತ್ತಾಗಿದೆ ನಾವೇನು ಪ್ರಯತ್ನ ಮಾಡೋದು ಮುಖ್ಯ. ನಾವು ಇಂಟೆಲಿಜೆಂಟ್ ಇದ್ದೀವಿ ಇಲ್ಲ, ಟ್ಯಾಲೆಂಟ್ ಇದೆಯಾ ಇಲ್ವಾ ಅನ್ನೋದು ಪ್ರತಿದಿನ 1 ಗಂಟೆ 2 ಗಂಟೆ ನಿರಂತರವಾಗಿ ನಾವು ಎಫರ್ಟ್ ಹಾಕಿದ್ರೆ ಅದು ಕಂಪೌಂಡಿಂಗ್ ಆಗುತ್ತೆ, ಕಂಪೌಂಡ್ ಎಫೆಕ್ಟ್ ಅಂತಾರೆ. ಸೊ ಅದರಿಂದ ಒಳ್ಳೆ ರಿಸಲ್ಟ್ಸ್ ಬರೋಕ್ಕೆ ಆಗುತ್ತೆ. ಮತ್ತೆ ಮುಖ್ಯವಾಗಿ 10ನೇ ಕ್ಲಾಸ್ಗೂ 11, 12ನೇ ಕ್ಲಾಸು ಮತ್ತೆ ಮುಂದೆ ಡಿಗ್ರಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ 10ನೇ ಕ್ಲಾಸಲ್ಲಿ ಓದಿದ್ರೆ ಅದು ನಮಗೆ ಹಿಡ್ತಾ ಬಂದ್ಬಿಡುತ್ತೆ. ಬಟ್ 11ನೇ ಕ್ಲಾಸ್, 12ನೇ ಕ್ಲಾಸ್ ಮತ್ತೆ ಮುಂದೆ ಡಿಗ್ರಿಯಲ್ಲಿ ಸುಮ್ಮನೆ ನಾವು ಮಕ್ಕಿ ಅಂದ್ರೆ ಏನು ಓದಿದ್ನೆ ಪುನರ್ಮನನ ಮಾಡ್ಕೊಂಡು, ಅದು ಬೇರೆ ಕಡೆ ಎಲ್ಲ ಗಟ್ಟು ಹೊಡಿಯೋದು ಅಂತಾರೆ, ಏನಂತಾರೆ ನಮ್ಗೆ ಗೊತ್ತಿಲ್ಲ, ಕಂಠಪಾಠ ಮಾಡೋದು ಅಂತ. ಸೊ ಅದನ್ನ ಮಾಡಿದ್ರೆ 10ನೇ ಕ್ಲಾಸಲ್ಲಿ ಮಾರ್ಕ್ಸ್ ಬರುತ್ತೆ. ಬಟ್ 11, 12ನೇ ಕ್ಲಾಸಲ್ಲಿ ಅದು ಮಾಡಿದ್ರೆ ಬರಲ್ಲ. ಯಾಕಂದ್ರೆ ಪ್ರತಿಯೊಂದು ನೀವು ಅರ್ಥ ಮಾಡ್ಕೊಂಡು ಅದರಲ್ಲಿ ನೀವು ಗ್ರಿಪ್ ತಗೋಬೇಕಾಗುತ್ತೆ. ಅದೇ ರೀತಿ ನೀವು ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕಂದ್ರೆ CET, NEET ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಾನ್ವಿ ತಾಲೂಕಿನ ಸುಖದೇವ್ 625, ಸಿಂಧನೂರಿನ ನಿಖಿಲ್ ಮೇಟಿ 622, ಲಿಂಗಸುಗೂರಿನ ಪ್ರವೀಣ್ 622, ದೇವದುರ್ಗದ ಮಲ್ಲಿಕಾರ್ಜುನ್ ಸ್ವಾಮಿ 622 ಹಾಗೂ ರಾಯಚೂರಿನ ಸೌಮ್ಯ ಪ್ಯಾಟಿ 619 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ನಾವು ವಿದ್ಯಾರ್ಥಿಗಳನ್ನ ಅವರ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲಗೊಳ್ಳಲಿ. ಅವರು ಕೂಡ ಸಮಾಜ ಸೇವೆ, ಸಮಾಜಕ್ಕೆ ಉತ್ತಮ ಮೌಲ್ಯಗಳನ್ನು ನೀಡುವಂತಹ ಪ್ರಜೆಗಳಾಗಿ, ಸತ್ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಹಾರೈಸೋಣ. ಎದ್ದಿದ್ಕೋ ರಜಾ, ಎದ್ದಿದ್ಕೋ. ಸರ್ 1 ನಿಮಿಷ ಸ್ವಲ್ಪ ಡೌನ್ ಮಾಡಿ. ಕಾಲೇಜುಗಳಲ್ಲಿ ತನ್ನ ಸ್ಥಾನವನ್ನು ಗಳಿಸಿಕೊಳ್ಳಿ ಸುಖದೇವ್ ಇಲ್ಲಿ ನೋಡಪ್ಪ, ಇಲ್ಲಿ ನೋಡು ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಓಕೆ ಸರ್. ಮುಂದಿನ ಆದರೂ ಸಹ ಉನ್ನತ ವ್ಯಾಸಂಗವನ್ನು ಮುಂದುವರಿಸಲಿ, ಸಾಧನೆ ಮಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಮೈಸೂರು ತಾಲೂಕಿನ ಪ್ರವೀಣ್ ಕುಮಾರ್, ರಾಯಚೂರು ತಾಲೂಕಿನ ಸೌಮ್ಯ ಪ್ಯಾಟಿ,
ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅವರನ್ನು ಗೌರವಿಸೋಣ, ಅಭಿನಂದಿಸೋಣ, ಅವರಿಗೆ ಪ್ರೋತ್ಸಾಹಿಸೋಣ. ಅವರು ಕೂಡ ಸಮಾಜಕ್ಕೆ ಉತ್ತಮ ಮೌಲ್ಯಗಳನ್ನು ನೀಡುವಂತಹ ಆದರ್ಶಕಾಯ ಜೀವನ ನಡೆಸುವುದಕ್ಕೆ ನಾವೆಲ್ಲರೂ ಕೂಡ ಪ್ರೇರೇಪಿಸೋಣ. ದೇವೂರು ತಾಲೂಕಿನ ಮಲ್ಲಿಕಾರ್ಜುನ ಸ್ವಾಮಿ MDR ಶಾಲೆ ವಿದ್ಯಾರ್ಥಿ 625ಕ್ಕೆ 652 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದಿದ್ದಾನೆ. ಆತನ್ನು ಸಹ ನಾವು ಗೌರವವಾಗಿ ಗೌರವಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಗೌರವ ವಂದನೆಯನ್ನು ಸ್ವೀಕರಿಸುವಂತಹ ಮುಂದಿನ ದಿನಗಳಲ್ಲಿ ವ್ಯಾಸಂಗವನ್ನು ನಡೆಸಿ ಗೆಳೆಯರಿಗೆ ನಾವು ಬರಂಗಿಲ್ಲ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಅಭಿವೃದ್ಧಿ ವಿಭಾಗದ ಉಪನಿರ್ದೇಶಕ ಚಂದ್ರಶೇಖರ್ ಭಂಡಾರಿ, ವಿವಿಧ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಶೇಕಡ 5.25 ಹಾಗೂ ಶೇಕಡ 4.50 ಆಗಿ ಜಾರಿ ಮಾಡಿದ್ದು, ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ ಶೇಕಡ 6% ಮೀಸಲಾತಿ ನೀಡುವಂತೆ ಸದಾಶಿವ ಆಯೋಗ, ನಾಗಮೋಹನ್ ದಾಸ್ ಆಯೋಗ ತಿಳಿಸಿದರು. ಅವುಗಳ ಪರಿಗಣಿಸದೆ ರಾಜ್ಯದಲ್ಲಿ ತಮ್ಮದೇ ಬೇಳೆ ಬೇಯಿಸಿಕೊಳ್ಳಲು ಮತ್ತು ಕುರ್ಚಿ ಉಳಿಸಿಕೊಳ್ಳಲು ತಮ್ಮ ಇಚ್ಛೆಯಂತೆ ಜಾರಿ ಮಾಡಿದ್ದಾರೆ ಎಂದರು. ಸಿದ್ದರಾಮಯ್ಯ ಮೂಲತಃ ವಕೀಲರು ಎಂದು ಹೇಳುತ್ತಿದ್ದು, ಮಾದಿಗ ಸಮುದಾಯಕ್ಕೆ ನ್ಯಾಯಸಮ್ಮತ ಮೀಸಲಾತಿ ನೀಡದೆ ಜಾತಿಗಳ ಮಧ್ಯೆ ಜಗಳ ಹಚ್ಚುವವರಾಗಿದ್ದಾರೆ. ಈಗಾಗಲೇ ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆಗಳಾಗಿದ್ದು, ಅಲ್ಲಿ ಬಿಜೆಪಿ ಬಹುಮತದಿಂದ ಗೆಲುವು ಸಾಧಿಸುತ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದೇ ಮಾದಿಗ ಸಮುದಾಯದ ಶಪಥವಾಗಿರುತ್ತದೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನಾತ್ಮಕವಾಗಿ ಹಕ್ಕು ನೀಡದೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ತಿರಸ್ಕರಿಸಿ ಬಲಾಢ್ಯ ಬಲಗೈ ಸಚಿವರ ಕೈಗೊಂಬೆಗಳಾಗಿ ಮಾದಿಗ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಬಹುದೊಡ್ಡ ಮೋಸ ಮಾಡಿ ಮಾದಿಗರನ್ನು ತುಳಿಯುವಂತ ಕೆಲಸ ಕಾಂಗ್ರೆಸ್ ಪಕ್ಷದ್ದಾಗಿದೆ ಎಂದರು. ಏಪ್ರಿಲ್ 24ರಂದು ವಿಶೇಷ ಸಚಿವ ಸಂಪುಟದಲ್ಲಿ 3 ವರದಿಗಳನ್ನು ಕಸದ ಬುಟ್ಟಿಗೆ ಎಸೆದು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಸಮಾಜವನ್ನು ಬಲಿಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸಂಪೂರ್ಣ ವಿಫಲಗೊಂಡಿದೆ ಮತ್ತು ಒಳ ಮೀಸಲಾತಿಯನ್ನು ಕಾನೂನು ಕಾಯ್ದೆ ಅಡಿಯಲ್ಲಿ ಜಾರಿಗೆ ತರುವ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯಾಗಿರುತ್ತದೆ. ಆದರೆ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಯಾವ ಸಮಾಜಕ್ಕೂ ಕೂಡ ನ್ಯಾಯ ಸಿಗದೆ 101 ಜಾತಿ ಜನಾಂಗಕ್ಕೆ ಕಣ್ಣಿಗೆ ಮಣ್ಣೆರಚುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಸಂಪುಟದಲ್ಲಿ ಕಾಟಾಚಾರಕ್ಕಾಗಿ ಒಳ ಮೀಸಲಾತಿಯನ್ನು ಶೇಕಡ 50ರಷ್ಟು ಮೀಸಲಾತಿಯನ್ನು ಒಳಗೊಂಡು ಶೇಕಡ 15ರಷ್ಟು ಮೀಸಲಾತಿಯನ್ನು 3 ಗುಂಪುಗಳನ್ನಾಗಿ ವಿಂಗಡಿಸಿ ಪ್ರವರ್ಗ ಎ 5.2.5 ಉಪಜಾತಿಗಳು 18 ಇರುತ್ತವೆ ಮತ್ತು ಪ್ರವರ್ಗ ಬಿ 5.2.5 ಉಪಜಾತಿಗಳು 20 ಇರುತ್ತವೆ. ಪ್ರವರ್ಗ ಸಿ ಉಪಜಾತಿಗಳು 63 ಇರುತ್ತವೆ. ಇದರಲ್ಲಿ ಶೇಕಡ 15ರಷ್ಟು ಮೀಸಲಾತಿಗೆ ರೋಸ್ಟರ್ ಬಿಂದು ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದಿಲ್ಲ. ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಗಳಿಗೆ ಶೇಕಡ 1ರಷ್ಟು ಮೀಸಲಾತಿಯನ್ನು ನಿರ್ಧರಿಸಬೇಕಾಗಿತ್ತು. ಆದರೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯವನ್ನು ಕೊಡದೆ ನೊಂದ ಸಮುದಾಯಗಳಿಗೆ ಮಹಾಮೋಸ ಮತ್ತು ಮಹಾದ್ರೋಹವನ್ನು ಬಗೆದಿದೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯಕ್ಕೆ ಮಾಡಿದ ಮೋಸವನ್ನು ಹಂತ ಹಂತವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ನಾವು ಪತ್ರಿಕಾಗೋಷ್ಠಿಯ ಮೂಲಕ ನಮಗಾಗಿರುವಂಥ ನೋವು ಮತ್ತು ಸಮುದಾಯಕ್ಕೆ ಕಡೆಗಣಿಸಿರುವಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದು ಮನವಿಯನ್ನು ಪತ್ರಿಕಾ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ದಿನಾಂಕ 24/4/2026ರಂದು ನಡೆದ ಸಚಿವ ಸಂಪುಟ ತೀರ್ಮಾನ ಮಾದಿಗ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಮರಣ ಶಾಸನ ಬರೆದು ರೋಸ್ಟರ್ ಬಿಂದುನಲ್ಲಿ ಕೂಡ ಬಹುದೊಡ್ಡ ಮೋಸವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಖಂಡಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ರಾಯಚೂರು ಜಿಲ್ಲೆಯಿಂದ ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಾನ್ಯರೇ, ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯ ರಾಯಚೂರು ಜಿಲ್ಲಾ ಸಮಿತಿಯ ವತಿಯಿಂದ ಸುದೀರ್ಘ 35 ವರ್ಷಗಳ ಹೋರಾಟದ ಹಿನ್ನೆಲೆ ನಾವು ಸಾಮಾಜಿಕ ನ್ಯಾಯ
ಆರ್ಥಿಕ, ಶೈಕ್ಷಣಿಕ ಮತ್ತು ಎಲ್ಲ ರಂಗದಲ್ಲಿ ಕೂಡ ಹಿಂದುಳಿಯುವಿಕೆ ಜಾತಿ ಯಾವುದಾದಿದ್ದರೆ ಅದು ಅಸ್ಪೃಶ್ಯ ಸಮುದಾಯದಲ್ಲಿರುವಂಥ ಸಮುದಾಯ, ಅದು ಮಾದಿಗ ಮತ್ತು ವಲಯ ಸಮುದಾಯಗಳು. ಇವತ್ತು ವಲಯ ಸಮುದಾಯಗಳು ಮತ್ತು ಮಾದಿಗ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಇವತ್ತು ಒಳ ಮೀಸಲಾತಿಗಾಗಿ ಸುದೀರ್ಘ 35 ವರ್ಷಗಳ ಹೋರಾಟ ಮಾಡಿದರೂ ಕೂಡ ಇವತ್ತು ಎಲ್ಲರೂ ಕೂಡ ಸಮ ಬಾಳು, ಸಮ ಹಂಚಿಕೆ, ಸಮ ಬಾಳ್ವಿಕೆ ಅಂತೇಳಿ ನುಡಿದಂತೆ ನಡೆಯುತ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ 24ರಂದು ಒಂದು ಘೋಷಣೆ ಮಾಡಿದ್ದಾರೆ. ಏನು ಒಳ ಮೀಸಲಾತಿ 525 4.5. ಮೊಟ್ಟ ಮೊದಲನೇದಾಗಿ ಹೋರಾಟ ಮಾಡಿದಂಥ ಮಾದಿಗ ಸಮುದಾಯಕ್ಕೆ 3 ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿ ಜನಾಂಗಕ್ಕೆ 3 ಆಯೋಗಗಳಲ್ಲಿ ಪ್ರತ್ಯೇಕವಾಗಿ ಮಾದಿಗರಿಗೆ 6% ಇದೆ, ವಲಯರಿಗೆ 5% ಇದೆ, ಒಟ್ಟು ಲಂಬಾಣಿಗಳಿಗೆ 3 ಈ ರೀತಿ ಪರ್ಸೆಂಟೇಜು ಮತ್ತು ಅಲ್ಮಾರಿ ಸಮುದಾಯಕ್ಕೆ 1% ಅಂತೇಳಿ ಸದಾಶಿವ ಆಯೋಗದ ವರದಿಯಲ್ಲಿದೆ. ನಾಗಮಂದಾಸ್ ಆಯೋಗದ ವರದಿಯಲ್ಲಿ ಕೂಡ ಜನಸಂಖ್ಯೆವಾರ ಮೀಸಲಾತಿ ಬೇಕಂತೇಳಿ ನಾವು ಹೋರಾಟ ಮಾಡಿದಂಥ ಮಾದಿಗ ಸಮುದಾಯದ ಮೊಟ್ಟ ಮೊದಲ ಸಾಲಿನಲ್ಲಿ ನಿಂತಿರುವುದು ಮಾದಿಗ ಸಮುದಾಯ. ಈ ಸಮುದಾಯವನ್ನು ಕಡೆಗಣಿಸಿ ಯಾರೂ ಹೋರಾಟ ಮಾಡದೆ ಬಲೆಟ್ರ ಸಚಿವರುಗಳು ಮತ್ತು ಭೋವಿ ಸಮುದಾಯಗಳು. ಈ ಸಂದರ್ಭದಲ್ಲಿ ಪ್ರಮುಖರಾದ ದುಳ್ಳಯ್ಯ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ, ಹನುಮಂತ ಜುಲಮಗೇರ, ಭೀಮೇಶ್ ತುಂಟಾಪುರ್, ಯಲ್ಲಪ್ಪ ಡಿ ರಾಂಪುರ್, ಅನಿಲ್ ಕುಮಾರ್ ತಲಮಾರಿ ಸೇರಿದಂತೆ ಅನೇಕರಿದ್ದರು. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ ಸಿಬಿಎಸ್ಸಿಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ ಸಿಬಿಎಸ್ಸಿ. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನ ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B, ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,799 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ 78,128 ಮಾತ್ರ.
ಇದು Honda Hornet 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. Hornet 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ನರಸಿಂಹಲು ಅಲಿಯಾಸ್ ಬ್ರೂಸ್ಲಿ ಅವರ ಮನೆಯಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಸುಮಾರು 1,000 ಲೀಟರ್ಗೂ ಅಧಿಕ ಸೇಂದಿ, CH ಪೌಡರ್ ಹಾಗೂ ಅಲ್ಫಾಜೋಲಂ ಸೇರಿದಂತೆ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ನರಸಿಂಹಲು ವಿರುದ್ಧ ಈಗಾಗಲೇ 40ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದ್ದು, ಈ ಹಿಂದೆ ಗೂಂಡಾ ಕಾಯ್ದೆಯಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಆದಾಗ್ಯೂ ಮತ್ತೆ ಇದೇ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದಾಗಿ ಖಚಿತ ಮಾಹಿತಿಯ ಆಧಾರದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ದಾಳಿ ವೇಳೆ ನರಸಿಂಹಲು ಸೇರಿದಂತೆ ಮಹೇಶ್ ಮತ್ತು ರಮೇಶ್ ಸ್ಥಳದಿಂದ ಪರಾರಿಯಾಗಿದ್ದು, ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಘಟನೆ ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ. ಇದು ಮಾರ್ನಿಂಗ್ ಟೈಮಿಂಗ್ ಅಷ್ಟೇ, ಈವ್ನಿಂಗ್ ಟೈಮ್ ಬೇರೆ. ಅಂದಾಜು ಎಷ್ಟು ಆಗ್ತದೆ? ಅಂದಾಜು ಒಂದು 1500 ಲೀಟರ್. ಜಾಸ್ತಿ ಜಾಸ್ತಿ ಸುಮ್ಮನೆ ಅವ್ರು 1,000, ಇದೊಂದು 200, ಅದೊಂದು 300. ಕಾಫಿ, ಟೀ, ಪೌಡರ್, ಸಕ್ಕರೆ ಎಲ್ಲ ಮಾಡೋ ಪ್ಲಾಸ್ಟಿಕ್ ಲಕ್ಸರಿ ಸ್ಕೀಮ್ ಸಿಕ್ತು. ನಿಧಿ ಕಟ್ಟಿರ್ಬೇಕು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ನಿಮ್ಮ ಕೈಗೆ ಏನು ತಗ ಸಿಗ್ತದೆ ನೋಡಿ. ಒಂದು ಫ್ರೆಶ್ ಆಗಿ ಬಂದಿದ್ದು ನಮ್ಮ ಕೈಗೆ ಪ್ಲಾಸ್ಟಿಕ್ ಗೊಬ್ಬರ ಚೀಲ ಸರ್ ಇಲ್ಲೆಲ್ಲ ರೆಡಿ ಮಾಡಲ್ಲ. ಈ ಕಸ್ಟಮರು ಚೀಲಗಳು ತೊಗೊಂಡು ಬರ್ತಾರೆ. ಒಬ್ಬ 55 ಪ್ಯಾಕೆಟ್, ಒಂದು ಪ್ಯಾಕೆಟ್ಗೆ 50 ರೂಪಾಯಿ. 50 ರೂಪಾಯಿ ಒಂದು ಕೈ ಇದಕ್ಕೆ ನೀವು ಎಲ್ಲರೂ ಒಂದೊಂದು ಪ್ಯಾಕೆಟ್ ಇಟ್ಕೊರಿ ಸರ್. ಈ ಊರುಗಳ ಮಾರುತಿ ಅಂತ ಎಲ್ಲ 1000 ನೋಡ್ರಿ ಮೂಲ್ಯ. ಒಂದು ನಿಮಿಷ ಸರ್, ಸ್ವಲ್ಪ ಹಿಡೀರಿ ಸರ್. ಇನ್ನೊಂದು ತಗೋರಿ ಸರ್. ಇಲ್ಲ, ಅಪೋಸಿಟ್ ಸನ್ಲೈಟ್ ಆಲತ್ತರು ಜರ ಚೆನ್ನಾಗಿ ಬರ್ತಾರೆ. ಈ ಕಡೆ ನಿಲ್ಸ್ರಿ. ಇದು ಮೆಟ್ರೋ ಸರ್. ಓಕೆ, 4 ಹುಲಿಗಳು ನಿಂತಾವ ಅಲ್ಲಿ. ಒಂದೊಂದು ಹಾಡಿದ್ರೆ ಮತ್ತೆ ದಿಲ್ಲಿ ತನಕ ಕೇಳಿಸ್ಬೇಕು ಸೌಂಡ್.
ವಿಧಾನಸೌಧ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಏಪ್ರಿಲ್ 29ರಂದು ಚಿಕ್ಕಸುಗೂರು ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ನನ್ನ ವಿವಾಹವಿದ್ದು ಮದುವೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಲು ಇಚ್ಛಿಸಿದ್ದು ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿರುವ ಜಿಲ್ಲೆಯ 20 ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ದುಶ್ಚಟಗಳನ್ನು ಬಿಡಿಸಲು ಜಾಗೃತಿ ಮೂಡಿಸುತ್ತಿರುವ ಗುರುಗಳು, ರೈತರ ಸಮಸ್ಯೆಗಳಿಗಾಗಿ ಹೋರಾಡುವ ರೈತ ನಾಯಕರು, ಸೈನಿಕರು, ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿದ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಶಿಕ್ಷಕರು, ಜನಪ್ರತಿನಿಧಿಗಳು, ಖಾಸಗಿ ಕಂಪನಿಗಳಲ್ಲಿ ಕಾರ್ಮಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಮತ್ತು ಸೇವಾ ಭದ್ರತೆಯನ್ನು ನೀಡುವ ಕಂಪನಿಯ ಮಾಲೀಕರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವ ಹಲವು ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಮದುವೆ ಎಂದರೆ ಕೇವಲ ಕುಟುಂಬದ ಸಮಾರಂಭವಾಗದೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಸಾಧಕರಿಗೆ ಸನ್ಮಾನಿಸಿ ಅವರ ಸಮಾರಂಭವಾಗಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಸಮಾಜಕ್ಕೆ ಈ ಸಾಧಕರನ್ನು ಪರಿಚಯಿಸುವ ಉದ್ದೇಶವೂ ಇದೆ ಎಂದು ತಿಳಿಸಿದರು. ಇದರಲ್ಲಿ ಇವತ್ತಿನ ದಿನಗಳಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಎಲ್ಲ ಥರದ ಜನರಲ್ಲಿ ಇದ್ದಾರೆ. ಅದರಲ್ಲಿ ನಾವು ಒಳ್ಳೆಯತನದ ಬಗ್ಗೆ ಮಾತಾಡೋರಾಗಿರ್ಬೋದು, ಒಳ್ಳೆಯ ಕೆಲಸಗಳು ಮಾಡೋದಾಗಿರ್ಬೋದು, ಒಳ್ಳೆಯವ್ರ ಬಗ್ಗೆ ಪ್ರಚಾರ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅವರೆಲ್ಲರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮದುವೆಯಲ್ಲಿ ಇಟ್ಕೊಂಡಿರ್ತೀವಿ. ಆಗ ಅವ್ರ ಥರ ವಿಶೇಷ ಏನೇನು ಅಂತೇಳಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲರಿಗೆ ಸಂದೇಶದ ಮೂಲಕ ತಿಳಿಸ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಸರ್ 20 ಜನ ಅವ್ರನ್ನ ನೋಡಿ ನಾವೇನು ಕಲಿಬೇಕು. ಈ ಥರ ಜನ ಸಮಾಜದಲ್ಲಿ ಒಳ್ಳೆಯದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಜಾಸ್ತಿ ಹಾಕ್ಯಂತ ಹೋಗ್ತಾರೆ. 20 ಜನದಲ್ಲಿ ಕೆಲವೊಬ್ಬ ಒಂದು 4 ಮಂದಿ ಹೆಸರು ಹೇಳಿದ್ರೆ ಅವ್ರು ಏನೇನು ಮಾಡಿರ್ತು 4 ಮಂದಿ ಇವರು ಪ್ರಹ್ಲಾದ್ ರಾವ್ ಸರ್ ಅಂತೇಳಿ ರಾಯ್ಕಮ್ MD ಸರ್, ಇದು ಪ್ಲಾಂಟ್ ಹೆಡ್. ಅವ್ರು ಏನು ಮಾಡಿರ್ತಾರೆ, ಈಗಿನ ಜನ್ರೇಷನಲ್ಲಿ ಕಾರ್ಮಿಕರಿಗೆ ಸರಿಯಾದಂಥ ಸಂಬಳ ಸಿಗ್ತಾರೆ. ಮತ್ತು ಅವರ ಮನೆ ಕುಟುಂಬಕ್ಕೆ ಇನ್ ಕೇಸ್ ಅವ್ರು ಏನಾದರೂ ಎಕ್ಸ್ಪೈರ್ ಆದರೆ ಅವರಿಗೆ ಸರಿಯಾದ ರೀತಿಯಿಂದ ಅವರು ಫ್ಯಾಮಿಲಿಗೆ ಒಂದು ಭರವಸೆ ಬೇಕಾದ. ಅದಕ್ಕೋಸ್ಕರ ಅವರು ಸ್ಯಾಲ್ರಿ, ಇವಾಗ ಬ್ಯಾಂಕ್ನಲ್ಲಿ ಏನೇನು ಲೋನ್ ಆಗಿರ್ಬೋದು ಸಹ ಯಾವುದ್ರ ಬಗ್ಗೆ ಮಾಡ್ಬೇಕಂದ್ರೆ ಸ್ಯಾಲ್ರಿ ಬಗ್ಗೆ ಯಾವ ಕಂಪನಿಗಳಲ್ಲಿ ಧ್ವನಿ ಇರ್ತಾರೆ. ಇವರು ಅದ್ರ ಪ್ರತ್ಯೇಕವಾಗಿ ಉದ್ದೇಶ ಇಟ್ಟುಕೊಂಡು ಎಲ್ಲ ಕಾರ್ಮಿಕರಿಗೆ 21,000 ರೂಪಾಯಿ ಬ್ಯಾಂಕ್ನಲ್ಲಿ ಎಲ್ಲೇ ಹೋಗಲಿ ಲೋನ್ ಸಿಗಬೇಕಂದ್ರೆ ಕೆಲವೊಂದು ರೂಲ್ಸ್ಗಳ ಅದನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು 21,000 ಸ್ಯಾಲ್ರಿ ಬಗ್ಗೆ ಅವರು ಧ್ವನಿ ಎತ್ತಿ, ಮತ್ತೆ ಕಾರ್ಮಿಕರ ಕುಟುಂಬ ಇನ್ ಕೇಸ್ ಅವ್ರು ಹೊರಗಡೆ ಆಗ್ತಾಯಿಲ್ಲ ಒಳಗಡೆ ಆಗ್ತಾಯಿಲ್ಲ ಅವ್ರ ಕುಟುಂಬಕ್ಕೆ ಲೈಫ್ ಇನ್ಶೂರೆನ್ಸ್ ಮಾಡೋದ್ರ ಮುಖಾಂತರ ಸಮಾಜ ಸೇವೆಯನ್ನು ಮತ್ತೆ ಇನ್ನು ಸಾಕಷ್ಟು ಅನಾಥ ಮಕ್ಕಳ ದತ್ತು ತಗೊಂಡಾಗಿರ್ಬೋದು, ಊರಿನ ಗ್ರಾಮದ ಬಗ್ಗೆ ಧ್ವನಿ ಎತ್ತದಾಗಿರ್ಬೋದು, ಈ ಥರದ್ದು ಒಳ್ಳೊಳ್ಳೆ ಕಾರ್ಯ ಮುಖಾಂತರ ಯಾವ ಥರ ಕಂಪನಿಯವರು ನೋಡಿ ಕಲಿಯುವಂಥದ್ದು ಇಷ್ಟಪಡ್ತೀನಿ. ಇನ್ನೊಬ್ಬರು ಇವಾಗ ಗುಡಿಯಲ್ಲಿ ಯಾವುದೇ ದೇವಸ್ಥಾನದಲ್ಲಿ ನಾವು ಹೋಗ್ಬೇಕಂತಂದ್ರೆ ಕೆಲವೊಬ್ಬರು ದುಡ್ಡನ್ನು ನೋಡಿ ಇಲ್ಲ ಪದವಿ ನೋಡೋ ಗೌರವ ಕೊಡ್ತಾರೆ. ಅದು ಅವರು ನಮ್ಮ ಚಿಕ್ಕಸುಗೂರಿನ ಗ್ರಾಮದಲ್ಲಿ ಅಂಬಣ್ಣ ಪೂಜಾರಿ ಅಂತ ಹೇಳಿ ಯಾವುದೇ ಜನ ಜಾತಿ ಧರ್ಮ ಯಾರೇ ದುಡ್ಡಿರೋರು ಬರ್ಬಿಡ್ಬೋದು, ಯಾವುದೇ ಬಂದಿರ್ಬೋದು, ಅವರು ಯಾರದೇ ತರದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ರೀತಿ ಕೇಂದ್ರ ಮಟ್ಟದಲ್ಲಿ ಗೋ ಸೇವಾ ಸಚಿವಾಲಯವನ್ನು ಸ್ಥಾಪಿಸಿ ಗೋವಂಶ ರಕ್ಷಣೆಗೆ ಏಕೀಕೃತ ಕೇಂದ್ರ ಕಾನೂನು ರೂಪಿಸಬೇಕು. ಗ್ರಾಮೀಣ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಆಧಾರವಾದ ದೇಶೀಯ ಗೋವಂಶಕ್ಕೆ ಸೂಕ್ತ ರಕ್ಷಣೆಯ ಅಗತ್ಯವಿದೆ ಎಂದು ಮನವಿ ಮಾಡಿದರು. ಗೋ ಸಂರಕ್ಷಣೆಗೆ ರಾಷ್ಟ್ರ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು. ಅಪಘಾತಗಳು, ಕಳ್ಳ ಸಾಗಾಣಿಕೆ ಮತ್ತು ಹತ್ಯೆಗಳ ಪರಿಣಾಮವಾಗಿ ದೇಶೀಯ ಗೋವಂಶದ ಸಂಖ್ಯೆ ಕುಸಿಯುತ್ತಿದೆ. ಗ್ರಾಮೀಣ ಜೀವನದ ಅವಿಭಾಜ್ಯ ಅಂಗವಾಗಿರುವ ಸ್ಥಳೀಯ ಜಾನುವಾರುಗಳು ಇನ್ನೂ ದುಸ್ಥಿತಿಯಲ್ಲಿ ಬದುಕುತ್ತಿವೆ. ಸಂವಿಧಾನದ ವಿಧಿ 48ರ ಅನ್ವಯ ರಾಜ್ಯವು ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿ ಹಸುಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. माता की जय, माता की जय, श्री राम, जय श्री राम, जय
ಗೌರ್ಮೆಂಟ್ಲಿಂದ ಗವರ್ನರ್ ಸಾಹೇಬ್ರೆ ತಲೆ ಇದೆ ಆದರೂ ಸಹಿತ ಇವನ್ನ ಏನು ಆ್ಯಕ್ಷನ್ ತಗೊಂಡಿತ್ತು ಸರ್ಕಾರ. ದಯವಿಟ್ಟು ಇದ್ರ ಮೇಲೆ ಕಡ್ಡಾಯ ಆ್ಯಕ್ಷನ್ ಅಂತ ತಗೊಂಡು ನಾವು ವಿನಂತಿಸ್ಕೊಳ್ತೀವಿ ಸರ್. ಪ್ರಧಾನಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರಪತಿಗೆ ಆಮೇಲೆ CM ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಗವರ್ನರ್ಗೆ ಎಲ್ಲರಿಗೂ ನಾವು ನಮ್ಮ ಮೂಲಕ ಅವರಿಗೆಲ್ಲ ಚಂದ್ರಶೇಖರ್ ಪುರುಷೋತ್ತಮ ಜಿ ಬರ್ರಿ ಸರ್, ಇವರ ಸರ್ ಬರ್ರಿ ಗೌರ್ಮೆಂಟ್ಲಿಂದ ಗವರ್ನರ್ ಸಾಹೇಬ್ರೆ ತಲೆ ಇದೆ ಆದರೂ ಸಹಿತ ಇವನ್ನ ಏನು ಆ್ಯಕ್ಷನ್ ತಗೊಂಡಿತ್ತು ಸರ್ಕಾರ. ದಯವಿಟ್ಟು ಇದ್ರ ಮೇಲೆ ಕಡ್ಡಾಯ ಆ್ಯಕ್ಷನ್ ಅಂತ ತಗೊಂಡು ನಾವು ವಿನಂತಿಸ್ಕೊಳ್ತೀವಿ ಸರ್. ಪ್ರಧಾನಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರಪತಿಗೆ ಆಮೇಲೆ CM ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಗವರ್ನರ್ಗೆ ಎಲ್ಲರಿಗೂ ನಾವು ನಮ್ಮ ಮೂಲಕ ಅವರಿಗೆಲ್ಲ ಚಂದ್ರಶೇಖರ್ ಪುರುಷೋತ್ತಮ ಜಿ ಬರ್ರಿ ಸರ್, ಇವರ ಸರ್ ಬರ್ರಿ ಈ ಸಂದರ್ಭದಲ್ಲಿ ಠಾಕೂರ್ ವಿನಯ್ ಸಿಂಗ್, ಶರಣಬಸವ, ಸೋನಾ ದೀಕ್ಷಿತ್, ಪರಶುರಾಮ್, ಕೃಷ್ಣ, ಡಿ ಧರ್ಮತೇಜ್, ಸ್ವರ್ಣ ಸಿಂಗ್ ಸೇರಿದಂತೆ ಅನೇಕರಿದ್ದರು.